ನಮಸ್ಕಾರ ದೇವರು. ನಾವು ಇವಾಗ BBK12 ಸೀಸನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಫೈನಲ್ ಆಗಿ ಮಿಡ್ ವೀಕ್ ಎಲಿಮಿನೇಷನ್ ಯಾರು ಆಗ್ತಾರೆ ಏನು ಅನ್ನೋದ್ರ ಒಂದ್ ಸ್ವಲ್ಪ ಡೌಟ್ ಇತ್ತು. ಸೊ ಅದು ಇವಾಗ ಹೊರ ಬಿದ್ದಿದೆ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಗಿಲ್ಲಿ ಫ್ಯಾನ್ಸ್ಗಳಿಗಂತೂ ಭರ್ಜರಿ ಗುರು. ಅದ್ರಲ್ಲೂ ಈ ವೀಕೆಂಡ್ ಶನಿವಾರ ಏನ್ ನಡೆದಿತ್ತೋ ಅದರಲ್ಲಿ ಕಿಚ್ಚನ ಚಪ್ಪಾಳೆ ಕೇಳಿ ಬೇಜಾರಾಗಿದ್ದವ್ರಿಗಂತೂ ಫುಲ್ಲು ಖುಷಿಯಾದ ನ್ಯೂಸ್ ಅಂತಾನೆ ಹೇಳ್ಬೋದು ಗುರು. ಅಷ್ಟು ಖುಷಿಯಾದ ನ್ಯೂಸ್ ಕೊಟ್ಬಿಟ್ಟಿದ್ದಾರೆ. ಸೊ ಜನರಲ್ ಆಗಿ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂಗೆನೆ ಫೈನಲ್ ಆಗಿ ನಾಮಿನೇಟ್ ಆಗಿರೋದು ಮಿಡ್ ವೀಕ್ ಅಲ್ಲಿ ಧ್ರುವಂತ್ ಅವರೇ. ಸೊ ಹೆಂಗಿದೆ ಇದು ಅಂದ್ರೆ ಕಾಮಿಡಿ ಪಟ್ಟಕ್ಕೇರಿಸ್ಬಿಟ್ಟು ತನ್ನ ಚಟ್ಟು ಕುಂಡ್ರಿಸ್ಬಿಟ್ರು ಅನ್ನೋ ರೇಂಜ್ಗೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ವೀಕೆಂಡ್ ಶನಿವಾರ ಏನಾಗಿತ್ತು, ಆ ಶನಿವಾರದಲ್ಲಿ ನಡೆದಂತಹ ಕಿಚ್ಚ ಅವರ ಚಪ್ಪಾಳೆಯಲ್ಲಿ ಎಷ್ಟು ತುಂಬಾ ಜನಗಳಿಗೆ ಬೇಜಾರಾಗ್ಬಿಟ್ಟಿತ್ತು. ಅದ್ರಲ್ಲಂತೂ ಗಿಲ್ಲಿ ಫ್ಯಾನ್ಸ್ಗಳಿಗಂತೂ ತುಂಬಾ ಬೇಜಾರಾಗಿತ್ತು ಅಂತ ಹೇಳ್ಬೋದು ಗುರು. ಏನಕ್ಕೆ ಅಂದ್ರೆ ಇಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಕೊಟ್ರು ಸೊ ಈ ವೀಕಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟಿರೋ ನೀನು ಅಂದ್ಬಿಟ್ಟು ಕಿಚ್ಚನ ಚಪ್ಪಾಳೆ ಅವರು ಕೊಟ್ಬಿಟ್ಟಿದ್ರು. ಸೊ ಅದ್ರ ಜೊತೆಗೆ ಅವರು ನಿನ್ನೆ ಏನಿತ್ತು ಫ್ಯಾನ್ಸ್ ಮೀಟಿಂಗು, ಸೊ ಅದ್ರಲ್ಲೂ ಕೂಡ ಒನ್ ಮ್ಯಾನ್ ಆರ್ಮಿ 26 ಜನ ಇದ್ದಂತ ಟೀಮ್ ಅಲ್ಲಿ 6 ಜನಕ್ಕೆ ತಂದು ನಿಲ್ಸಿದ್ದೀನಿ ಅಂತೆಲ್ಲ ತುಂಬಾ ಬಿಲ್ಡಪ್ ಕೊಟ್ಬಿಟ್ಟಿದ್ರು. ಸೊ ಅದರಲ್ಲಿ ಕೆಲವು ಬೇಜಾರಾಗಿತ್ತು ನನಗೂ ಕೂಡ. ಆಲ್ಮೋಸ್ಟ್ ಇವೆಲ್ಲ ಅವರ ಏನಿದೆ ವರ್ತನೆ ಅವೆಲ್ಲ ತುಂಬಾ ಬೇಜಾರು ಅನ್ನಿಸ್ಬಿಟ್ಟಿತ್ತು. ಸೊ ಏನಕ್ಕೆ ಅಂದ್ರೆ ಇವರೇ ಏನೋ ಕರ್ಕೊಬಂದು 6 ಜನರ ಗಂಟೆ ಇವರು ಸೆಲೆಕ್ಟ್ ಮಾಡಿ ನಿಲ್ಸಿದ್ರೇನೋ ಅನ್ನೋ ರೇಂಜ್ಗೆನೆ ಅವ್ರು ನಿನ್ನೆ ಮಾತಾಡಿದ್ರು. ಆ ಥರನೇ ಫೀಲ್ ಆಗ್ಬಿಡ್ತು ಅವ್ರ ಮಾತುಗಳು ಕೇಳ್ಬಿಟ್ಟಿದ್ದೆ. ಸೊ ಅದನ್ನ ಕೇಳಿ ತುಂಬಾ ಜನ ಉರ್ಕೊಂಡಿದ್ರು. ಎಷ್ಟೋ ಜನ ಅನ್ಕೊಂಡಿದ್ರು ಇವನೇನ್ ಗುರು ಲಕ್ಕಲ್ಲೇ ಬರ್ತಾ ಇರೋದು, ಇವನು ಏನ್ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಅಂತ ತುಂಬಾ ಜನ ಬೇಜಾರು ಕೂಡ ಮಾಡ್ಕೊಂಡಿದ್ರು. ಅದ್ರಲ್ಲೂ ಕೂಡ ಗಿಲ್ಲಿ ಫ್ಯಾನ್ಸ್ಗಳಿಗಂತೂ ಈ ಶನಿವಾರ ನಡೆದಂತ ಸಂಭಾಷಣೆ ಎತ್ತಿತ್ತು ಕಿಚ್ಚನ ಪಂಚಾಯಿತಿ. ಅದ್ರಲ್ಲಂತೂ ಹೆವಿ ಬೇಜಾರಾಗ್ಬಿಟ್ಟಿತ್ತು ಗುರು. ಯಾಕೆಂದ್ರೆ ಗಿಲ್ಲಿ ಇಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟರು, ಬಿಗ್ ಬಾಸ್ ಇಷ್ಟು ಕ್ರೇಜ್ ತಂದು ಕೊಟ್ರು, ವೋಟಿಂಗ್ ಅಲ್ಲಿ ಇಷ್ಟು ಲೀಡ್ ಅಲ್ಲಿ ಇದ್ರು, ಸೊ ಇವರು ಕಿಚ್ಚನ ಚಪ್ಪಾಳೆ ಬಂದ್ಬಿಟ್ಟಿದ್ದೆ ಧ್ರುವಂತ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಸೊ ಫೈನಲ್ ಆಗಿ ಅದಕ್ಕೆ ಒಂದು ತೆರೆ ಬಿದ್ದಿದೆ. ಈ ವೀಕೆಂಡ್ ಅಲ್ಲಿ ನಾಮಿನೇಟ್ ಯಾರು ಮಾಡ್ತಾರೆ ಅನ್ನೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದ್ರು. ಮೇ ಬಿ ರಘು ಅವರು ಆಗ್ಬೋದು, ಇಲ್ಲ ಅಂದ್ರೆ ಕಾವ್ಯ, ಇಲ್ಲ ಧ್ರುವಂತ್ ಆಗ್ಬೋದು ಅನ್ಕೊಂಡಿದ್ರು. ಸೊ ಇವಾಗ ನಡೆದಿರುವಂತಹ ವೋಟಿಂಗ್ ಏನಿತ್ತು ಶನಿವಾರ ನೈಟ್ 11 PM ಇಂದ ಮತ್ತೆ ಈ ಮಂಗಳವಾರ 6 PM ವರ್ಗುನುವೆ. ಸೊ ಆ ವೋಟಿಂಗ್ ಅಲ್ಲಿ ಬಿದ್ದ ಪ್ರಕಾರ, ವೋಟಿಂಗ್ ಬಿದ್ದಿರುವ ಪ್ರಕಾರ ಹೋಯ್ತು ಅಂದ್ರೆ ಬಿಗ್ ಬಾಸ್ ನಾಮಿನೇಟ್ ಮಾಡೋದಕ್ಕೆ ಧ್ರುವಂತ್ ಅವರೇನೆ ತುಂಬಾ ಅತಿ ಕಡಿಮೆ ವೋಟ್ಗಳು ತಗೊಂಡಿದ್ದಂತ ಕ್ಯಾಂಡಿಡೇಟು. ಸೊ ನಾವು ಸ್ಟಾರ್ಟಿಂಗ್ ಇಂದನೂ ಕೂಡ ಯಾರಿಗೆ ಎಷ್ಟು ವೋಟ್ ಬಿದ್ದಿದೆ, ಎಷ್ಟು ಪರ್ಸೆಂಟೇಜ್ ಬಿದ್ದಿದೆ ಅಂತ ಹೇಳ್ತಾ ಹೋಗ್ತಾ ಇದ್ದೆ ವಿಡಿಯೋಗಳಲ್ಲಿ. ಸೊ ಅದ್ರ ಪ್ರಕಾರ ಅವರು ಪ್ರತಿ ಒಂದು ಇದ್ರಲ್ಲೂ ಕೂಡ ಲಾಸ್ಟ್ ಅಲ್ಲೇನೆ ಬರ್ತಾ ಇದ್ರು. ಆ ಸಂಡೇ ಏನಿತ್ತು, ಸಂಡೇ ಆಫ್ಟರ್ ಮಂಡೇ ಎಲ್ಲ ಸೇಮ್ ಅಷ್ಟೇನೆ. ಮಂಗಳವಾರ ಕೂಡ ಲಾಸ್ಟ್ ಅಲ್ಲೇ ಇದ್ರು. 6.6% ವರ್ಗು ಓಟ್ ತಕೊಂಡಿದ್ರು ಅಷ್ಟೇನೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದ್ದಿದ್ದೇನೆ ರಘು ಅವರು. ಸೊ ರಘು ಅಣ್ಣಂಗೆ ಬಂದ್ಬಿಟ್ಟು 7.8 ವರ್ಗು ವೋಟಿಂಗ್ ಬಿದ್ದಿತ್ತು. ಸೊ ಇವ್ರ ಇಬ್ರು 3 ಜನ ಅಂದ್ರೆ ಕಾವ್ಯ, ಇಷ್ಟರಲ್ಲಿ ಯಾರಾದ್ರೂ ಒಬ್ಬರು ನಾಮಿನೇಟ್ ಆಗ್ಬೋದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಅಂತ ಅನ್ಕೊಂಡಿದ್ವಿ. ಬಟ್ ಫೈನಲ್ ಆಗಿ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಗಿಲ್ಲಿ ಫ್ಯಾನ್ಸ್ ಅಂಡ್ ಬಿಗ್ ಬಾಸ್ ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇದ್ದಾರೋ ಅನ್ಕೊಂಡಿದ್ದೇನೆ 80 to 90% ಧ್ರುವಂತ್ ಅವ್ರನ್ನೇ ನಾಮಿನೇಟ್ ಆಗ್ತಾರೆ ಅಂತ. ಸೊ ಎಲ್ಲರಿಗೂ ಇದೊಂದು ಖುಷಿ ವಿಷಯ ಅನ್ಕೊಳ್ಬೋದು. ಯಾರು ಈ ಗಿಲ್ಲಿ ಫ್ಯಾನ್ಸು ಮತ್ತೆ ಶನಿವಾರ ಆದಂತ ಕಿಚ್ಚನ ಪಂಚಾಯಿತಿಯ ಚಪ್ಪಾಳೆಯಿಂದ ಬೇಜಾರಾಗಿದ್ದಂಥವ್ರು, ಸೊ ಅವರಿಗೆಲ್ಲ ಇವಾಗ ಬಂದಿರುವಂತ ನ್ಯೂಸ್ ಒಳ್ಳೆ ಹಾಟ್ ನ್ಯೂಸ್, ಖುಷಿ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಏನು ಅಂದ್ರೆ ಈ ಧ್ರುವಂತ್ ಅವರು ಸ್ವಲ್ಪ ಲಕ್ಕಲ್ಲೇನೆ ಇಲ್ಲಿವರೆಗೂ ಬಂದಿದ್ರು ಅಂತಾನು ಹೇಳ್ಕೋಬಹುದು. ಯಾಕಂದ್ರೆ ಕೆಲವು ಅವರು ಮಾತಾಡ್ದಿದ್ದಂತ ಮಾತುಗಳು ಸ್ವಲ್ಪ ಬಿಲ್ಡಪ್ ಆಗಿ ಏನಾಯ್ತು, ಅತಿ ಓವರ್ ಆಯ್ತು. ಅದ್ರಲ್ಲೂ ಕಿಚ್ಚನ ಚಪ್ಪಾಳೆ ಬಿದ್ಮೇಲಂತೂ ಅವರ ಆಟಿಟ್ಯೂಡ್ ಏನಿತ್ತು ಸ್ವಲ್ಪ ಚೇಂಜಸ್ ಆಗಿ ಎಲ್ಲ ನಂದೇನೆ, ಆಲ್ಮೋಸ್ಟ್ ನಾನೇ ವಿನ್ ಆಗ್ಬೋದು ಈ ಸಲ, ವಿನ್ನರ್ ನಾನೇ ಅನ್ನೋ ರೇಂಜ್ ಅಲ್ಲೇನೆ ಅವರ ಬಿಹೇವಿಯರ್ ಕಾಣಿಸ್ತಾ ಇತ್ತು ನೋಡೋದಿಕ್ಕೆ ನಮಗೆ. ಅದ್ರಲ್ಲೂ ನಿನ್ನೆ ಫ್ಯಾನ್ಸ್ ಮೀಟ್ ಏನಿತ್ತು ಅದ್ರಲ್ಲಂತೂ ಕೇಳಂಗೆ ಇಲ್ಲ ಗುರು. ಒನ್ ಮ್ಯಾನ್ ಆರ್ಮಿ ಶೋ ಎಲ್ಲ ಹೇಳ್ಕೊಂಡು ಅವ್ರೇನೆ ಒನ್ ಮ್ಯಾನ್ ಆರ್ಮಿ ಆಗ್ಬಿಟ್ಟಿದ್ರು. ಜೊತೆಗೆ 26 ಜನ ಇದ್ದದ್ದೇ ತಕೊಬಂದು 6 ಜನನೇ ಇವರೇ ಸೆಲೆಕ್ಟ್ ಮಾಡಿ ನಿಲ್ಸಿದೀವಿ ಅನ್ನೋ ತರ ಹೇಳ್ತಾ ಇದ್ರು. ಅದು ಕೇಳಿ ನಂಗೂ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಏನ್ ಗುರು ಇವನೇ ಕರ್ಕೊಬಂದೇನ ನಿಲ್ಸಿ ಬಿಗ್ ಬಾಸ್ ನಡೆಸ್ತಾನ ಅನ್ನೋ ತರನೇ ಅನ್ನಿಸ್ತಾ ಇತ್ತು. ಬಟ್ ಫೈನಲ್ ಆಗಿ ಇವಾಗ ನಡೆದಂತ ಮಿಡ್ ವೀಕ್ ನಾಮಿನೇಷನ್ ಅಲ್ಲಿ ಸೊ ಕೊನೆಗುನ್ವೆ ಧ್ರುವಂತ್ ಅವರು ಔಟ್ ಸೈಡ್ ಬಂದಿದ್ದಾರೆ. ಇವತ್ತು ಈವ್ನಿಂಗ್ ನೈಟ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಎಲ್ಲ ಕ್ರೋಮ್ ಬಿಡ್ತಾರೆ. ಸೊ ಓಕೆ, ನೆಕ್ಸ್ಟ್
ಏನು ವೋಟಿಂಗ್ ಸ್ಟಾರ್ಟ್ ಆಗುತ್ತೋ ಅದರಲ್ಲಿ ನೀವು ವಿನ್ ಆಗಬೇಕು ಅಂತ ಕಾಯ್ತಿರುವಂತಹ ಕ್ಯಾಂಡಿಡೇಟಿಗೆ ವೋಟಿಂಗ್ ಮಾಡೋದು ಮರೆಯಬೇಡಿ. ಸೊ ಆದಷ್ಟು ಗಿಲ್ಲಿಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಆಗಿತ್ತು ಮಿಡ್ ವೀಕಲ್ಲಿ ಯಾರು ನಾಮಿನೇಟ್ ಆಗ್ತಾರೆ ಅನ್ನೋದು. ಬಟ್ ಇವಾಗ ಆಲ್ರೆಡಿ ಧ್ರುವಂತ್ ಅವ್ರು ಆಗಿದ್ದಾರೆ. ಇನ್ನು ಮಿಕ್ಕಿದ 6 ಏನಿದ್ದಾರೆ ಅವರೆಲ್ಲ ಸೇಫ್ ಝೋನಲ್ಲಿ ಇದ್ದಾರೆ. ಸೊ ಧನುಷ್ ಅವರು ಆಲ್ರೆಡಿ ಟಾಪ್ 6 ಇದ್ರು. ಮತ್ತೆ ಇವಾಗ ಗಿಲ್ಲಿ ನಟ ಅವರು ಏನಿದೆ ಅವರಿಗೆ ಬಿದ್ದಿರೋ ವೋಟಿಂಗ್ ಲೀಡಿಂಗ್ ಪ್ರಕಾರ ನೋಡ್ತಾ ಹೋದ್ರೆ 3.25 ಕೋಟಿ ವೋಟಿಂಗ್ ಬಿದ್ದಿದೆ. ಸೊ ಅವರು ಕೂಡ ಆಲ್ಮೋಸ್ಟ್ ಸೇಫ್ ಏನೆ. ಜೊತೆಗೆ ನೆಕ್ಸ್ಟ್ ಸೆಕೆಂಡ್ ಒಂದು ಬಂದ್ಬಿಟ್ಟಿದೆ ರಕ್ಷಿತ್ ಶೆಟ್ಟಿ ಅವರು. ಆಲ್ಮೋಸ್ಟ್ ಅವರು ಆರಾಮಾಗಿ ಸೇಫ್ ಆಗಿದ್ದಾರೆ. ಅವ್ರದ್ದು ಹತ್ರ 1 ಕೋಟಿ ಹತ್ರ ಬಂದಿದೆ. ಸೊ ಸೆಕೆಂಡ್ ಬಂದ್ಬಿಟ್ಟಿದ್ದೆ ಅಶ್ವಿನಿ ಮೇಡಮ್, ಥರ್ಡ್ ಒಂದಲ್ಲಿದ್ದಾರೆ. ಆಫ್ಟರ್ ಕಾವ್ಯ ಅವರಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟಿದ್ದೆ ರಘುವಣ್ ಅವರು ಇದ್ದಾರೆ. ಈ 6 ಕ್ಯಾಂಡಿಡೇಟ್ಗಳಲ್ಲಿ ನಿಮ್ಮ ಫೇವ್ರೇಟ್ ಕ್ಯಾಂಡಿಡೇಟ್ ಯಾರು? ಈ ವೀಕ್ ಇನ್ನು 3 ಡೇಸ್ ಏನಿರುತ್ತೆ ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಾಳೆ ವೋಟಿಂಗ್ ಓಪನ್ ಆಗುತ್ತೆ. ವೋಟ್ ಮಾಡೋದು ಮರೆಯೋಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಬೈ ಬೈ ಬೈ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.